ಅದಿಲ್ಲದ ಮತ್ತೆ ನಾವು ಭಾರತೀಯರಲ್ವಾ? ಇವರೆಲ್ಲ ಭಾರತೀಯರು. ಬದುಕಿದ್ರು ಸತ್ರು ಅನ್ನೋದಕ್ಕೆ ಏನು ದಾಖಲಾತಿಗಳು ಇಲ್ಲ. ಉಣಕ್ ಭೂಮಿ ಇಲ್ಲ, ಹುಟ್ಟಿದ ದಾಖಲಾತಿ ಇಲ್ಲ. ಇಂಥ ನಿಕೃಷ್ಟವಾದಂತ ಪರಿಸ್ಥಿತಿ. SC/ST ಅಂತ ಏನು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಅಂತ ಏನು ಸರ್ಕಾರ ಗುರುತಿಸಿದೆ ಕೇಂದ್ರ ಸರ್ಕಾರ, ಅದರ ಅಡಿಯಲ್ಲಿ ಕೆಲವು ಈ ಸಮುದಾಯಗಳು ಬರ್ತವೆ. ಮೀಸಲಾತಿ ಸಿಗ್ತಾ ಇದೆ ಅಥವಾ ಇಲ್ವಾ? ಇಲ್ಲ, ಕರೆಕ್ಟ್ ಆಗಿ ಮೀಸಲಾತಿ ಅವ್ರಿಗೆ ಸಿಗ್ತಾ ಇಲ್ಲ. ಆ ಹೋರಾಟದ ಕೆಚ್ಚು ಬೇಗಿಗಳು ಯಾಕೆ ಬರ್ತಾ ಇದೆ ಅಂತಂದ್ರೆ ನಾವು ಅದರಿಂದ ವಂಚಿತರಾಗಿದ್ದೀವಿ ಅಂತ. ಸರ್ಕಾರ ಮೀಸಲಾತಿಯನ್ನು ಘೋಷಿಸಿದ್ರು ಸಹ ನಮಗೆ ಮೀಸಲಾತಿ ತಗೊಳ್ಳುವಂತ ಅವಕಾಶಗಳು ಮತ್ತು ಅದರ ಬಾಗಿಲು ಮುಚ್ಚೋಗಿದ್ದಾವೆ ಅನ್ನುವ ಆ ನೋವು, ಆ ಸಂಕಟ ಆ ಸಮುದಾಯಗಳಿಗಿದೆ. ಸಮುದಾಯಗಳು ಅಂದ್ರೆ ಭಿಕ್ಷೆ ಬೇಡುವ ಸಮುದಾಯಗಳೇ ಇದೆ ಅಂತ ನನಗೆ ಅದು ನೋವಾಯ್ತು. ಅದು ಅವು ಮೂಲದಲ್ಲಿ ಭಿಕ್ಷೆ ಬೇಡುವಂತ ಸಮುದಾಯಗಳಾಗಿರಲಿಲ್ಲ, ಅವು ಒಂದು ಸಾಂಸ್ಕೃತಿಕ ಸಮುದಾಯಗಳಾಗಿರ್ತವೆ. ತುಪ್ಪ, ಅಂಗನವಾಡಿ ತುಪ್ಪ ನಮ್ಮ ಕಾನೂನಿಗೆ ಬಂದಿದ್ದು ಇದೇ ಫಸ್ಟ್ ಅಂತ. ಏನ್ ಮಾಡ್ತಾ ಇದ್ದಾರೆ ಸರ್ಕಾರಿ ಸ್ಥಳೀಯ ಆಡಳಿತ ಸಂಸ್ಥೆಗಳು? ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ವಿಶೇಷ ಮಾತುಕತೆಗೆ ತಮಗೆಲ್ಲ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ಬಹಳಷ್ಟು ಧ್ವನಿಗಳು ಕೇಳಿ ಬರ್ತಾ ಇದ್ದಾವೆ. ಈ ಹಿಂದುಳಿದ ಮತ್ತು ದಲಿತ ಸಮುದಾಯಗಳ ಮುಖ್ಯವಾಹಿನಿಯ ಕೆಲವು ಸಮುದಾಯಗಳು ಮಾತ್ರ ಈಗಲೂ ಧ್ವನಿ ಮಾಡ್ತಾ ಇದ್ದಾವೆ. ಆದರೆ ಈ ಮೀಸಲಾತಿಯ ಎಲ್ಲಷ್ಟು ಲಾಭವನ್ನು ಪಡೆಯದ ಕೆಲವು ಸಮುದಾಯಗಳಿದ್ದಾವೆ. ಅವು ಅಲೆಮಾರಿ ಸಮುದಾಯಗಳು, ಬುಡಕಟ್ಟು ಸಮುದಾಯಗಳು. ಅವರು ಕೂಡ ಇತ್ತೀಚೆಗೆ ತಮ್ಮ ಬೇಡಿಕೆಯನ್ನ ಬೇಡೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ರು. ಈ ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ಹೋರಾಟಕ್ಕೆ ಹೆದರ್ಕೊಂಡು ಇತ್ತೀಚೆಗಷ್ಟೇ ಡಾಕ್ಟರ್ H. ನಾಗಮೋಹನ್ ದಾಸ್ ಅವ್ರನ್ನ ವಿಚಾರಣಾ ಆಯೋಗ ಅಂತ ಮಾಡಿಕೊಂಡು ಒಂದು 3 ತಿಂಗಳಿಗೆ ಅವ್ರಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅವ್ರಿಗೆ ಈ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಸದಸ್ಯರು, ಅಧ್ಯಕ್ಷರು ಮತ್ತು ಅದರ ಉಪಾಧ್ಯಕ್ಷರು ಇತ್ತೀಚೆಗಷ್ಟೇ ಮನವಿ ಕೊಟ್ಟು ಬಂದ್ರು. ಆ ಉಪಾಧ್ಯಕ್ಷರಾದ ಉಜ್ಜಜ್ಜಿ ರಾಜನ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನಿವತ್ತು ನೀವು ನಮ್ಮ H. ನಾಗಮೋಹನ್ ದಾಸ್ ಅವರು, ನಾವು ಅಲೆಮಾರಿಗಳ ಬಗ್ಗೆ ಆಮೇಲೆ ಮಾತಾಡೋಣ. H. ನಾಗಮೋಹನ್ ದಾಸ್ ಅವ್ರಿಗೆ ಇವತ್ತು ಏನು ಭೇಟಿ ಮಾಡಿ ನೀವು ಮನವಿ ಕೊಟ್ಟರಲ್ಲ, ಅವ್ರ ತಕ್ಷಣದ ರಿಯಾಕ್ಷನ್ ಏನಿತ್ತು ಸರ್? ನಾಗಮೋಹನ್ ದಾಸ್ ಅವರು ನಾವೇನಿವತ್ತು ಮನವಿ ಕೊಟ್ವೋ ಆ ಇಡೀ ಮನವಿನ ಒಂದಷ್ಟು ಸಮಗ್ರ ರೀತಿಯಲ್ಲಿ ಪರಿಶೀಲಿಸಿದ್ದಕ್ಕೆ ನಮ್ಮ ಜೊತೆಯಲ್ಲಿ ಮಾತುಕತೆ ಮಾಡಿದ್ರು. ಮತ್ತೆ ಈಗ ಸರ್ಕಾರದಿಂದ ಏನಾಗಬೇಕು ಮತ್ತೆ ಆಯೋಗ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೊಂದಷ್ಟು ಭರವಸೆಯ ಮತ್ತು ಆಶಾದಾಯಕವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ಇವತ್ತು ನಾಗಮೋಹನ್ ದಾಸ್ ಸರ್ ಆಡಿದ್ದಾರೆ. ಅಂದ್ರೆ ಏನು ಈ 49 ಜಾತಿಯ ಬುಡಕಟ್ಟು ಸಮುದಾಯಗಳು ಮತ್ತೆ ಇತರೆ ಸಮುದಾಯಗಳು ಏನು ಇದಾವೋ ಅವಕ್ಕೆ ವಿಶೇಷವಾದಂಥ ಮೀಸಲಾತಿಯನ್ನ ನೀವು ಒದಗಿಸ್ಕೊಳ್ಬೇಕು ಅನ್ನುವುದು ನಮ್ಮ ಬೇಡಿಕೆ ಆಗಿತ್ತು. ಸೊ ಹಂಗಾಗಿ ಆ ಮನವಿಯನ್ನು ಸಲ್ಲಿಸಿ ನಮ್ಮ ಏನು ಈ ಸಮುದಾಯಗಳ ಸಮಸ್ಯೆ ಏನಿದೆಯೋ ಅವನ್ನ ಚರ್ಚಿಸಿ ಆಯೋಗದ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚಿಸಿ ಬರಬೇಕು ಅನ್ನೋದು ಅಷ್ಟೇ ಆಗಿತ್ತು ನಮ್ಮ ಮನವಿಯನ್ನು ಅವ್ರು ತಗೊಂಡಿದ್ದಾರೆ. ಮತ್ತೆ ಸರ್ಕಾರ ಜೊತೆಯಲ್ಲಿ ಅವರು ಅದನ್ನು ಸಮಾಲೋಚನೆ ಮಾಡೋದಾಗಿಯೂ ತಿಳಿಸಿದ್ದಾರೆ. ಮತ್ತೆ ಅವ್ರ ಅವ್ರ ಅಧ್ಯಕ್ಷತೆಯಲ್ಲಿ ಆಯೋಗ ಆಗಿದೆಯೋ ಆ ಆಯೋಗದ ಕೆಲವು ನಮ್ಮ ಮನವಿಯ ಅಂಶಗಳನ್ನು ಕೂಡ ಅವರು ಪರಿಗಣನೆಗೆ ತಗೊಳ್ಳೋ ರೀತಿಗಳು ಕೂಡ ಇವತ್ತು ಮಾತುಕತೆ ಆಗಿದೆ. ಈಗ ಅಲೆಮಾರಿ ಸಮುದಾಯಗಳು ಅಂತಂದ್ರೆ ಕೆಲವು ನಮ್ಮ ವೀಕ್ಷಕರಿಗೆ ಯಾರ್ಯಾರು ಬರ್ಬೋದು ಅಂತ ಗೊಂದಲನೂ ಇರುತ್ತೆ. ಈ 49 ಅಲೆಮಾರಿ ಸಮುದಾಯಗಳು ಕೆಲವೊಂದು ಹೆಸರಿಸಬಹುದಾ? ಹೌದು, ಸುಡ್ಗಾಡ್ಸಿದ್ರು, ಅಂದಿಜೋಗಿಗಳು, ಅಕ್ಕಿಪಿಕ್ಕಿಗಳು, ಹೀಗೆ ಅನೇಕ ಸಮುದಾಯಗಳು, 49 ಸಮುದಾಯಗಳು ಅಲ್ಲಿ ಪಟ್ಟು. ನಮ್ಮ ಕಡೆ ಚನ್ನದಾಸರು, ಆಮೇಲೆ ಸಿಂಧೋಳು, ಬುಡಗುಡಿಕೆಯವರು, ಇವರೆಲ್ಲರೂ ಕೂಡ SC/ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಲೆಮಾರಿ ಸಮುದಾಯಗಳಾಗಿ ಬರ್ತಾರೆ. ಕಾಡು ಜಂಗಮರು ಒಂದಿಷ್ಟು ದಿನ ಊರಲ್ಲಿ ಇರ್ತಾರೆ, ಒಂದಿಷ್ಟು ಜನ ಈ ಬುಡುಗು ಜಂಗಮರು, ಕಾಡು ಜಂಗಮರು, ವೇಷಧಾರಿಗಳು, ಬಹುರೂಪಿಗಳು ಅಂತ ಏನ್ ಕರೀತೀವಲ್ಲ, ಅವರೆಲ್ಲರೂ ಇದಾರಲ್ಲ, ಅವರೆಲ್ಲರಿಗೂ ಕೂಡ ಒಂದು ನಿರ್ದಿಷ್ಟವಾದಂತ ಒಂದಷ್ಟು ವಸತಿ ಪ್ರದೇಶಗಳನ್ನ ಗುರುತಿಸಬೇಕು. ಮತ್ತೆ ಅವರಿಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು. ಕೃಷಿನಲ್ಲಿ ಆಸಕ್ತಿ ಇರೋಂತವರಿಗೆ ಒಂದಷ್ಟು ಕೃಷಿ ಭೂಮಿಗಳನ್ನ ಒದಗಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡಬೇಕು. ಈಗ ಅದಕ್ಕೆ ಆಮೇಲೆ ಬರೋಣ ಸರ್. ಈಗಾಗಲೇ SC/ST ಅಂತ ಏನು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಅಂತ ಏನು ಸರ್ಕಾರ ಗುರುತಿಸಿದೆ ಕೇಂದ್ರ ಸರ್ಕಾರ, ಅದರ ಅಡಿಯಲ್ಲಿ ಕೆಲವು ಈ ಸಮುದಾಯಗಳು ಬರ್ತವೆ. ಮೀಸಲಾತಿ ಸಿಗ್ತಾ ಇದೆ ಅಥವಾ ಇಲ್ವಾ? ಇಲ್ಲ, ಕರೆಕ್ಟ್ ಆಗಿ ಮೀಸಲಾತಿ ಅವ್ರಿಗೆ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಸುಡುಗಾಡ್ಸಿದ್ರು ಮತ್ತೆ ಅಕ್ಕಿ ಶಿಕಾರಿಗಳು ಆಮೇಲೆ ಅಂದಿಜೋಗಿಗಳು, ಈ ಅಲೆಮಾರಿಗಳ ಪಟ್ಟಿ ಒಳಗಡೆ ಬರ್ತವ್ರಿಗೆ ಅವ್ರಿಗೆ ಸಮಗ್ರವಾದಂತ ಮೀಸಲಾತಿ ಸಿಕ್ಕಿಲ್ಲ. ಅವ್ರಿಗೆ ಸ್ವಲ್ಪ ಸಿಕ್ಕಿರೋದು ತುಂಬಾ ಕಮ್ಮಿ, ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಶೈಕ್ಷಣಿಕವಾಗಿ ಅವರು ಇನ್ನು ಮುಖ್ಯವಾಹಿನಿಗೆ ಬರಬೇಕಾಗಿದೆ. ಈಗ ಅವ್ರನ್ನ ಈ ಸುಡುಗಾಡಿಸಿದ್ರು ನಮ್ಮ ಮಕ್ಕಳನ್ನ. ಮತ್ತೆ ದಕ್ಕಲಿಗರು, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ದಕ್ಕಲಿಗರು ತೀರಾ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥ ಸಮುದಾಯ. ಇಡೀ ಕರ್ನಾಟಕದಲ್ಲಿ 1700 ಜನನೋ 600 ಜನನೋ ಇದ್ದಾರೆ.
ದಲಿತರಲ್ಲೇ ಒಂದು 400 ಕುಟುಂಬಗಳು ದಕ್ಕಲಿಗ ಕುಟುಂಬಗಳಿದೆ. ಇನ್ನೂ ಕೂಡ ಆ ಮಕ್ಕಳಿಗೆ ಸರಿಯಾದಂತ ಶಿಕ್ಷಣ ಸಿಗ್ತಾ ಇಲ್ಲ. ಮತ್ತೆ ಆ ಮಕ್ಕಳಿಗೆ ದಕ್ಕಲಿಗರ ಮಕ್ಕಳಿಗೆ ಇನ್ನೂ ಕೂಡ ಆಧಾರ್ ಕಾರ್ಡ್ ಸಿಗ್ತಾ ಇಲ್ಲ, ವೋಟರ್ ಐಡಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಒಂದ್ ಕಡೆ ನೆಲೆ ನಿಲ್ಲೋದಕ್ಕೆ ಅವ್ರಿಗೆ ಕರೆಕ್ಟ್ ಅಂದ್ರೆ ಒಂದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತ ಲೈನ್ ಡಿಪಾರ್ಟ್ಮೆಂಟ್ಗಳ ಗಮನಕ್ಕೆ ಅವ್ರು ಬಂದಿಲ್ಲ. ಬಹುಶಃ ಹಂಗಾದಾಗ ಈ ಮೀಸಲಾತಿ ಸೌಲಭ್ಯ ಅವ್ರಿಗೆ ಎಲ್ಲಿ ಸಿಗುತ್ತೆ? ಶಿಕ್ಷಣನೇ ಇಲ್ಲ ಅವರಿಗೆ. ಅಂದ್ರೆ ಈಗ ಇರುವ ಏನು SC ST ಇರೋ ಮೀಸಲಾತಿನ ಮತ್ತೆ ಇವರೇ ಮುಖ್ಯ ಆಲ್ರೆಡಿ ಯಾರು ಗುರುತಿಸ್ಕೊಂಡಿದ್ದಾರೆ ಫೋಕಸ್ಡ್ ಕ್ಯಾಸ್ಟ್ ಗಳು ಏನಿದೆಯೋ ಅವ್ರಿಗೆ ಸಿಗ್ತಾ ಇದೆ. ಈ ಅದ್ರೊಳಗಿರ್ತಕ್ಕಂಥ ಅಂಚಿನ ಸಮುದಾಯಗಳು ಏನಿದೆಯೋ, ತೀರಾ ಕೆಳಗಿನ ಸಮುದಾಯಗಳು ಏನಿದೆಯೋ ಅವಕ್ಕೆ ಇಲ್ವೇ ಇಲ್ಲ. ಆ ಕಾರಣಕ್ಕೆ ಒಳ ಮೀಸಲಾತಿ ತುಂಬಾ ಆಗತ್ತೆ ಅಂತ ಅನ್ಸುತ್ತೆ. ಹೌದು, ಬಹಳ ಇಂಪಾರ್ಟೆಂಟ್. ಆಮೇಲೆ ನೀವು ಮೀಸಲಾತಿಯನ್ನು ಕೊಡಬೇಕಾದ್ರೂ ಕೂಡ ಯಾರು ಒಂದು ನಿರ್ದಿಷ್ಟವಾದ ಒಂದು ಸುಮಾರಾದಂತ ಸೌಲಭ್ಯಗಳನ್ನು ಪಡ್ಕೊಳ್ಳುವ ಸಮುದಾಯಗಳು ಕೆಳಗಡೆಗೆ ಏನ್ ತಳ್ಳಲ್ಪಟ್ಟಂತ ಈ ದಕ್ಕಲಿಗ ಸಮುದಾಯದ ರೀತಿಯ ಸಮುದಾಯಗಳಿದಾವಲ್ಲ, ಅಂದಿಜೋಗಿಗಳಾಗಿರ್ಬೋದು, ದಕ್ಕಲಿಗರಾಗಿರ್ಬೋದು, ಕಿಶಿಕರಾಗಿರ್ಬೋದು, ಪಿಂಜಾರ, ಇಂಥ ಸಮುದಾಯಗಳನ್ನ ನೀವು ಹೆಚ್ಚು ಮೇಲಕ್ಕೆ ತರುವಂತ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ಒಂದು ಹೊಸ ಒಳ ಮೀಸಲಾತಿಯ ಧ್ವನಿ ಯಾಕೆ ಇಷ್ಟೊಂದು ತಳಮಟ್ಟದಲ್ಲಿ ಅದು ಹೋರಾಟಗಳು, ಆ ಹೋರಾಟದ ಕೆಚ್ಚು ಬೇಗೆಗಳು ಯಾಕೆ ಬರ್ತಾ ಇದೆ ಅಂತಂದ್ರೆ ನಾವು ಅದರಿಂದ ವಂಚಿತರಾಗಿದ್ದೀವಿ ಅಂತ. ಸರ್ಕಾರ ಮೀಸಲಾತಿಯನ್ನು ಘೋಷಿಸಿದ್ರು ಸಹ ನಮಗೆ ಮೀಸಲಾತಿ ತಗೊಳ್ಳುವಂತ ಅವಕಾಶಗಳು ಮತ್ತು ಅದರ ಬಾಗಿಲು ಮುಚ್ಚೋಗಿದ್ದಾವೆ ಅನ್ನುವ ಆ ನೋವು, ಆ ಸಂಕಟ ಆ ಸಮುದಾಯಗಳಿಗಿದೆ. ಈಗಾಗಲೇ SC ಅವರೇ 7.5% ಇದೆ ಸರ್. ಅದರಲ್ಲಿ ಅಲೆಮಾರಿ ಸಮುದಾಯಗಳಿಗೆ 3% ಕೊಡಿ ಅಂತ ವಿಶೇಷವಾಗಿ 3% ಕೊಡೋದ್ರ ಮೂಲಕ ಆ ಸಮುದಾಯಗಳನ್ನ ಶೈಕ್ಷಣಿಕವಾಗಿ ಮತ್ತು ಸಾರ್ವಜನಿಕ ಆಡಳಿತದಲ್ಲಿ ಉದ್ಯೋಗವನ್ನ ಕೊಡೋದಕ್ಕೆ ನಮಗೆ ವಿಶೇಷವಾದಂತಹ ಆದ್ಯತೆ ಸಿಕ್ತಂಗಾಗುತ್ತೆ. ಹಂಗಾಗಿ ನಮ್ಮ ಮೀಸಲಾತಿಯನ್ನು ನಿಗದಿ ಮಾಡಿ ಎನ್ನುವ ಒಂದು ಬೇಡಿಕೆ ಮತ್ತು ಒತ್ತಾಯ ಆಯೋಗದ ಮುಂದಕ್ಕೆ ಇವತ್ತು ಕೊಟ್ಟಿರುವಂತದ್ದು. ಅಂದ್ರೆ ಏನು ಒಳ ಮೀಸಲಾತಿ ಹೋರಾಟ ತುಂಬಾ ಅತ್ಯಗತ್ಯದ್ದು. ಆ ಹೋರಾಟಕ್ಕೆ ಪೂರಕವಾಗಿ ನಮಗೂ ಕೂಡ ಬೇಕು ಅಂತ ನಮಗೊಂದು ವಿಶೇಷ ಆದ್ಯತೆ ಬೇಕಾದ್ರೊಳಗಡೆಗೆ ನಮ್ಮನ್ನ ಮುಖ್ಯ ಆ ಒಳ ಮೀಸಲಾತಿಯನ್ನು ಕೊಡುವಂತಹ ಏನು ಉದ್ದೇಶ ಇದೆಯಲ್ಲ, ಆ ಉದ್ದೇಶದ ಮುಖ್ಯ ಭಾಗವಾಗಿ ನಮ್ಮನ್ನು ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ. ಬುಡಕಟ್ಟು ಸಮುದಾಯಗಳ, ಅಲೆಮಾರಿ ಸಮುದಾಯಗಳ ಬದುಕಿನ ಬಗ್ಗೆ ಒಂದಿಷ್ಟು ಮಾತಾಡೋಣ. ಇವರೆಲ್ಲ ಎಲ್ಲಿರ್ತಾರೆ, ಯಾಕೆ ಈಗಲೂ ಕೂಡ ಬಹಳ ನಿಕೃಷ್ಟವಾದ ಬದುಕನ್ನು ಬದುಕ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ? ಅವ್ರಿಗೆ ಕೆಲವಾದ್ರೂ ಕೂಡ ಪ್ರಾಧಿಕಾರಗಳನ್ನ, ನಿಗಮಗಳನ್ನ ಮಾಡೋದ್ರ ಮೂಲಕ ಸರ್ಕಾರ ಒಂದು ರಾಜಧಾನಿಯ ಮಟ್ಟದಲ್ಲಿ ಅವುಗಳ ಬಗ್ಗೆ ಚಿಂತನೆ ಮಾಡುವಂತ ಕೆಲವೊಂದು ಸೀಮಿತವಾದಂತಹ ಒಂದು ವ್ಯವಸ್ಥೆಯನ್ನು ಇಟ್ಟಿದೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅವನ್ನ ಗುರುತಿಸುವಂತ ಪ್ರಯತ್ನಗಳೇ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇಲ್ಲ. ಬೆಂಗಳೂರಿನಲ್ಲಿ ಆಫೀಸ್ ಇದೆ. ಅಲೆಮಾರಿಗಳೆಲ್ಲ ಓಡಾಡ್ಕೊಂಡಿದ್ದಾರೆ. ಯಾರು ಕೂಡ ಅವರಿಬ್ಬರ ಮಧ್ಯೆ ಮೀಡಿಯೇಟರ್ ಕೆಲಸ ಕನೆಕ್ಟ್ ಮಾಡುವ ಕಳೆದ 2 ತಿಂಗಳ ಹಿಂದೆ ತುಮಕೂರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ CS ದ್ವಾರಕನಾಥ್ ಅವರು, ಕರ್ನಾಟಕ ರಾಜ್ಯ ಈ ಬುಡಕಟ್ಟು ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹನುಮಂತಪ್ಪನವರು, ಮತ್ತೆ ಸೆಕ್ರೆಟರಿ ವಕೀಲರು ಮತ್ತೆ ಸೆಕ್ರೆಟರಿಗಳಾಗಿರ್ತಕ್ಕಂಥ ನಾಗರಾಜು, ನಾವೆಲ್ಲರೂ ಕೂಡ ಆ ಜಿಲ್ಲೆಯ ಏನು ಅಲೆಮಾರಿ ಬುಡಕಟ್ಟು ಮತ್ತು ಅರೆ ಅಲೆಮಾರಿ ಸಮುದಾಯಗಳನ್ನ ಸೇರಿಸ್ಕೊಂಡು ಒಂದು ಮೀಟಿಂಗ್ ಮಾಡಬೇಕು. ಆ ಮೀಟಿಂಗ್ ಮಾಡಿದಾಗ ಯಾವ್ಯಾವ ಸಮುದಾಯಗಳು ನಮ್ಮಲ್ಲಿ ಅಲೆಮಾರಿ ಸಮುದಾಯಗಳು, ಅರೆ ಅಲೆಮಾರಿ ಸಮುದಾಯಗಳು ಅಂತ ಹೇಳಿ ನಿಖರವಾದಂತ ಅಂಕಿಅಂಶಗಳೇ ಅಲ್ಲಿಲ್ಲ. ಒಂದು ಸರ್ವೆ ಮಾಡಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಅದು ಲಭ್ಯ ಇಲ್ಲ. ನಾನು ಸಮಾಜ ಕಲ್ಯಾಣ ಇಲಾಖೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹೋಗಿ OBC ಅಲೆಮಾರಿಗಳು ಪಟ್ಟಿ ಕೇಳಿದ್ರೆ ಒಂದು ಯಾವ್ದೋ 2-3 ಜಾತಿಗಳು ಕೊಡ್ತಾರೆ. ಇವತ್ತು ದೊಂಬಿದಾಸರನ್ನ ಅಲ್ಲಿ ಮಾಡೇ ಇಲ್ಲ, ಏನೋ ಸರ್ವೇನೆ ಮಾಡಿಲ್ಲ. ಈಗಿನ ಆಧುನಿಕ ಕಾಲದಲ್ಲೂ ಈ ಅಲೆಮಾರಿ ಸಮುದಾಯಗಳು ನಮ್ಮ ದೇಶದ ಪ್ರಜೆಗಳು ಅನಿಸ್ಕೊಳ್ಳಿಕ್ಕೆ ಬೇಕಾದ ಸಣ್ಣ ಅರ್ಹತೆ ಒಂದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಇಲ್ಲ. ಈಗ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಅಲ್ಲಿ ಇಡೀ ಕರ್ನಾಟಕದಲ್ಲಿ ನೋಡ್ತಾ ಇದ್ದಾರೆ. ಅವ್ರಿಗೆ ಬಹಳ ಇದಿರದೆ ಆ ಪರಿಸ್ಥಿತಿ, ಆ ಪ್ರಶ್ನೆ, ಮುಖ್ಯ ಪ್ರಶ್ನೆ, ನಮ್ಗೆ ಆಧಾರ್ ಕಾರ್ಡ್ ಕೊಡ್ಸಿ. ಇಲ್ಲವೇ ಇಲ್ಲ. ಆಧಾರ್ ಕೊಡೋದಕ್ಕೆ ತಹಶೀಲ್ದಾರ್ ಆಫೀಸಲ್ಲಿ ಅನೇಕ ಕಾರಣಗಳನ್ನ ಹೇಳ್ತಾರೆ. ಅದಿಲ್ಲ, ಇದಿಲ್ಲ ಅಂತ ಹೇಳ್ತಾರೆ. ಅದಿಲ್ಲದ್ರೆ ಮತ್ತೆ ನಾವು ಭಾರತೀಯರಲ್ವಾ? ಇವರೆಲ್ಲ ಭಾರತೀಯರು. ಬದುಕಿದ್ರು ಸತ್ರು ಅನ್ನೋದಕ್ಕೆ ಏನು ದಾಖಲಾತಿಗಳೇ ಇಲ್ಲ. ಉಣಕ್ ಭೂಮಿ ಇಲ್ಲ, ಹುಟ್ಟಿದ ದಾಖಲಾತಿ ಇಲ್ಲ. ಇಂಥ ನಿಕೃಷ್ಟವಾದಂತ ಪರಿಸ್ಥಿತಿ. ಅಂದಾಜು ಎಷ್ಟು ಜನ ಇರ್ಬೋದು ಸರ್? 10% ಅಂತ ಹೇಳ್ತಾ ಇದ್ದೀರಿ. ಇವತ್ತು ನಮ್ಗೆ ಸಾಕಷ್ಟು ಶೇಕಡಾವಾರು ಜಾಸ್ತಿ ಜನಸಂಖ್ಯೆ ಇದೆ. ಏನು ಸಮುದಾಯವಾರು ನೋಡಿದ್ರೆ 10%, 20% ಜನಗಳಿಗೂ ಈ ತರದ ಸೌಲಭ್ಯಗಳು ಅವ್ರಿಗೆ ರೀಚ್ ಆಗಿಲ್ಲ.
ಅವ್ರು ಗುರುತಿಸುವಂತ ಪ್ರಯತ್ನ ನಡೆದಿಲ್ವಲ್ಲ ಇವತ್ತು ಕೂಡ. ಯಾಕೆ ಇವತ್ತು ಇವತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಮಾತಾಡ್ತೀವಿ, ಸರ್ವಶಿಕ್ಷಾ ಅಭಿಯಾನದ ಬಗ್ಗೆ ಮಾತಾಡ್ತೀವಿ, ನಲಿಕಲಿ ಬಗ್ಗೆ ಮಾತಾಡ್ತೀವಿ, ಬಾಲ್ಯ ಶಾಲೆಗೆ ಅಂತ ಮಾತಾಡ್ತೀವಿ, ಬೀದಿಯಿಂದ ಶಾಲೆಗೆ ಅಂತ ಮಾತಾಡ್ತೀವಿ. ಎಲ್ಲೋದ್ರು ಅಲೆಮಾರಿಗಳ ಮಕ್ಕಳು ಈ ನಮ್ಮ ಸಮಾಜ ಅಂದ್ರೆ ತಿಪ್ಪೆನಲ್ಲಿ ಇನ್ನು ಕಸ ಆಯ್ತಾ ಕುಂತ್ಕೊಂಡವ್ರೆ, ಚಿಂತೆ ಆಯ್ತಾ ಕುಂತ್ಕೊಂಡವ್ರೆ. ಶಾಲೆಗಿರೋ ಮಕ್ಕಳು ತಿಪ್ಪೆ ಗುಂಡಿ ಒಳಗೆ ಚಿಂತೆ ಆಯ್ತಾ ಕುಂತ್ಕೊಂಡವ್ರೆ. ಆ ಮಕ್ಕಳನ್ನ ಗುರುಸುವಂತ ಪ್ರಯತ್ನಗಳು ನಡೀತಾ ಇಲ್ಲ. ಸರ್, ಇದು ನಮ್ಮ ಸಾಮಾಜಿಕ ಸ್ಥಳ ವಿನ್ಯಾಸವನ್ನು ಗುರುತಿಸಿದ್ರೆ ಏನು ನಮ್ಮ ಭಾರತ ದೇಶದಲ್ಲಿ ಜಾತಿ ಪದ್ಧತಿ ಹುಟ್ಕೊಂತಲ್ಲ, ಹಂಗೆ ಅಲೆಮಾರಿ ಪದ್ಧತಿ ಏನಾದ್ರು ಹುಟ್ಕೊಳ್ಳಿಕ್ಕೆ ಆ ತರದ್ ಏನಾದ್ರೂ ಏನು ಕಾರಣ ಇರ್ಬೋದಾ ಅಂತ? ಅಂದ್ರೆ ನೀವೆಲ್ಲ ಕಾಡಲ್ಲೇ ಬದುಕಬೇಕು ಅನ್ನೋ ತರದ್ ಯಾರಾದ್ರೂ ಆ ತರ ಕಟ್ಟಪಡೆಗಳನ್ನ ಏನು ಈ ಮನುಸ್ಮೃತಿ ಆ ತರದ್ದೆಲ್ಲ ನಾವು ನೋಡ್ಕೊಂಡ್ ಬಂದ್ರೆ ಹಂಗ ಏನಾದ್ರೂ ಆಗಿರೋ ಚಾನ್ಸಸ್ ಇದೆಯಾ? ಅಂದ್ರೆ ಯಾಕೆ ಇವರು ಮನುಷ್ಯರಾಗಿದ್ದುಕೊಂಡು ಮನುಷ್ಯರ ತರ ನಾಡೊಳಗಡೆ ಬಂದು ಬದುಕ್ತಿದ್ದೆ ಈ ಕಾಡಂಚಲ್ಲಿ ನಾಡಿನ ಸುತ್ತಲೂ ಮುತ್ತಲು ಓಡಾಡ್ಕೊಂಡು ಬದುಕ್ತಾ ಇದ್ದಾರೆ, ಯಾಕೆ ಇವ್ರಿಗೆ ಆ ಪರಿಸ್ಥಿತಿ ಈಗಲೂ ಇದೆ ಅಂತ? ಅವರು ಅಲ್ಲೊಂದು ಪ್ರಶ್ನೆ ಬಂತು ನಮಗೆ ಈಗ ಮನವಿ ಕೊಡುವಂತ ಸಂದರ್ಭದಲ್ಲಿ. ಸಮುದಾಯಗಳು ಅಂದ್ರೆ ಭಿಕ್ಷೆ ಬೇಡುವ ಸಮುದಾಯಗಳೇ ಇದೆ ಅಂತ ನನಗೆ ಅದು ನೋವಾಯ್ತು. ಅದು ಅವು ಮೂಲದಲ್ಲಿ ಭಿಕ್ಷೆ ಬೇಡುವಂತ ಸಮುದಾಯಗಳಾಗಿರಲಿಲ್ಲ, ಅವು ಒಂದು ಸಾಂಸ್ಕೃತಿಕ ಸಮುದಾಯಗಳಾಗಿರ್ತವೆ. ಈಗ ಒಂದು ಎತ್ತನ್ನ ಒಡ್ಕೊಂಡ್ಬಂದು ಒಂದು ಕುಟುಂಬದ ಇಡೀ ಇತಿಹಾಸವನ್ನ ಹೇಳುವಂತಹ ಎಳವ ಸಮುದಾಯ, ನೀವು ಅದನ್ನ ಹೆಂಗ್ ಭಿಕ್ಷೆ ಬೇಡುವ ಸಮುದಾಯ ಅಂತೀರಾ? ಬಸವಣ್ಣನ ಒಡ್ಕೊಂಡು ಬಂದು ಜುಂಜಪ್ಪನ ಕಥನ ಕಾವ್ಯಗಳನ್ನ ಹೇಳ್ಕೊಳ್ಳೋಂತ ಅದನ್ನ ಹೆಂಗ್ ಭಿಕ್ಷಾಟನೆ ಅಂತೀರಾ? ಅಂದ್ರೆ ಮೌಖಿಕ ಕಥನ ಕಾವ್ಯಗಳನ್ನ, ಮೌಖಿಕ ಸಾಹಿತ್ಯವನ್ನ ಭಾಷಿಕವಾಗಿ ತನ್ನ ಸಾವಿರಾರು ಪುಟಗಳಷ್ಟು ತನ್ನ ಎದೆ ಒಳಗಡೆಗೆ ಇಟ್ಕೊಂಡು ಜನಗಳಿಗೆ ತಿಳಿಸುವಂತ ಅಜ್ಜ ಮುತ್ತಜ್ಜರ ಅಂದ್ರೆ ಪರಂಪರೆಯಿಂದ ಬಂದಂತ ಏನು ಜನಸಾಮಾನ್ಯರ ಬದುಕನ್ನ ಹೇಳುವಂತ ಸಾಂಸ್ಕೃತಿಕ ಚರಿತ್ರೆಕಾರರವರು. ಇಷ್ಟು ಇರೋದು ಇವತ್ತು ಎಳವ್ರ ಹತ್ರ, ಇಷ್ಟು ಇರೋದು ಇವತ್ತು ಈ ಸಮುದಾಯ ಯಾವತ್ತು ಗೌರವಾನ್ವಿತ ಸಮುದಾಯ ಆಗಿಲ್ಲ, ಮತ್ತೆ ಅವಕ್ಕೆ ಮಾನ್ಯತೆ ಕಳ್ಕೊಳ್ಳ. ಹೌದು, ಎಳವರಿಗೆ ಇವತ್ತು ಅವರು ಅವತ್ತಿನ ಕಾಲಕ್ಕೆ ಅವರು ಈ ಏನು ಈ ಸಾಮಾಜಿಕ ಅನಿಷ್ಟ ಪದ್ಧತಿಗಳು, ಜಾತಿ ಪದ್ಧತಿಗಳು, ಧರ್ಮ ಇತ್ಯಾದಿಗಳು ಆ ಗೊಂದಲದೊಳಗೂ ಕೂಡ ಅವ್ರನ್ನ ಎಲ್ಲೋ ಒಂದ್ ಕಡೆ ಸಮುದಾಯ ಗೌರವಿಸಿ ತಾವು ಬೆಳೆದಂತ ಬೆಳೆಯಲ್ಲಿ ಒಂದಷ್ಟು ಅವರಿಗೆ ಕೊಡುವಂತ ಪರಿಪಾಠ ಇತ್ತು. ಅದನ್ನ ಆಯ ಅನ್ನುವರು ಹಂಗಲ್ಲ. ಇವತ್ತು ನಾಗರಿಕ ಸಮಾಜ ಅವ್ರನ್ನ ಆಯ ಕೊಟ್ಕೊಂಡು ಇಟ್ಕೊಳಕ್ ಆಗಲ್ಲ. ಅವ್ರಿಗೆ ಶಿಕ್ಷಣ ಕೊಡಬೇಕು, ಉದ್ಯೋಗಗಳನ್ನ ಕೊಡಬೇಕು, ಅವನ ತಹಶೀಲ್ದಾರ್ ಆಗಬೇಕು, DC ಆಗಬೇಕು, SP ಆಗಬೇಕು, ಇತ್ಯಾದಿ ಇತ್ಯಾದಿ ಆಗುವಂತ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು. ಬಟ್ ಇಲ್ಲೊಂದು ದ್ವಂದ್ವ ಇದೆ ಅಲ್ಲ ಸರ್, ಒಂದ್ ಕಡೆ ಇವ್ರು ತಹಶೀಲ್ದಾರ್ ಆಗಬೇಕು, ಇದು ಅಂತ ತಹಶೀಲ್ದಾರ್ ಆಗಬೇಕು, ಅಧಿಕಾರಿಗಳಾಗಬೇಕು ಅಂತ ಹೇಳ್ತಾ ಇದ್ರು. ಇನ್ನೊಂದ್ ಕಡೆ ಇವ್ರು ಅಧಿಕಾರಿಗಳು ತಹಶೀಲ್ದಾರ್ ಅಂತಂದ್ರೆ ಅವ್ರದ್ದೊಂದು ಸಾಂಸ್ಕೃತಿಕ ಪರಂಪರೆ ಇದೆಯಲ್ಲ, ಅದು ಹೋಗುತ್ತೆ. ಆದ್ರೆ ಮುಖ್ಯವಾಹಿನಿಗೆ ಅವ್ರು ಬರ್ಬೇಕಲ್ಲ. ಅವರು ಈಗ ತುಂಬಾ ಜನ, ಈಗ ನಾನೊಬ್ಬ ಕಾಡುಗಳ್ಳನು, ನಾನು ಗಣಪದ ಹೇಳ್ತೀನಪ್ಪ, ಅಥವಾ ಇನ್ನೊಂದು ಸಮುದಾಯದಲ್ಲಿ ಅವನಿಗೆ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಇವ್ರು ಇರ್ತವೆ, ಏನು ಅವನದೇ ಸಮುದಾಯದ ಈಗ ದೊಂಬಿದಾಸರು ಉದ್ಯೋಗದ ಸರ್ಕಾರಿ ಉದ್ಯೋಗದಲ್ಲಿದ್ರು ಕೂಡ ಅವ್ರು ಯಾರು ಕೇಳಿದ್ರೆ ನಾಟಕದ ಬಗ್ಗೆ, ಹಾಡುಗಳ ರಚನೆ ಬಗ್ಗೆ. ಇವತ್ತು ದೊಂಬಿದಾಸರು ಎಂತ ಸಂಗೀತವನ್ನ ಅವ್ರ ಹತ್ರ ಇಟ್ಕೊಂಡಿತ್ತು. ನಮಗೆ ಸಂಗೀತ ಪರಿಚಯ ಆಗಿದ್ದೆ ದೊಂಬಿದಾಸರ ನಾಟಕಗಳ ಮೂಲಕ, ರಂಗಗೀತೆಗಳು ಪರಿಚಯ ಆಗಿತ್ತು. ಇವತ್ತು ಇಡೀ ಕರ್ನಾಟಕದ ದೊಂಬಿದಾಸರ ಮನೆಗಳಿಗೆ ಹೋದ್ರೆ ಹಸ್ತಪ್ರತಿಗಳು ಸಿಗ್ತವೆ. ನಮ್ಗೆ ನಮ್ ಕಡೆ ಬುಡುಕ್ ಜಂಗಮರು, ವೇಷಗಾರರು, ಅಂತೀವಲ್ಲ, ಅವರಿಂದ ನಮ್ಗೆ ರಾಮಾಯಣ ಮಹಾಭಾರತ ಗೊತ್ತಾಗಿರೋದು. ಈ ರಾಮಾಯಣ ಕಥನವನ್ನ ಅವರು ವೇಷ ಹಾಕೊಂಡು ಅಭಿನಯಿಸಿ ತೋರಿಸೋದು, ಅದ್ರ ಮೂಲಕ ಅವರು ತಮ್ಮ ಬದುಕನ್ನ ಮಾಡ್ಕೊಂಡು. ಈಗ ಮೂಡ್ಲುಪಾಯಿ ಯಕ್ಷಗಾನ ಅಂತೀವಿ. ಈ ಯಕ್ಷಗಾನ ಪರಂಪರೆ ಒಳಗಡೆಗೆ ಆ ತರದ ಸಮುದಾಯಗಳು ಈ ಚಿತ್ರಕೇತು ಮಹಾರಾಜನ ಕಥೆಗಳು, ಕರಿಬಂಟನ ಕಥೆ, ಕರಿಬಂಟನ ಕಾಳಗ, ಇವೆಲ್ಲವೂ ಕೂಡ ಯಕ್ಷಗಾನದಲ್ಲಿ ಹಿಡಿದಿಟ್ಟರು ಈ ಸಮುದಾಯಗಳು. ಆಮೇಲೆ ಒಂದು ರಂಗಭೂಮಿಯನ್ನ, ಏನು ಗ್ರಾಮೀಣ ರಂಗಭೂಮಿಯನ್ನ ವಿಶಿಷ್ಟವಾಗಿ ಕಥನ ಕಾವ್ಯಗಳ ಮೂಲಕ, ರಚನೆಗಳ ಮೂಲಕ, ಹಸ್ತಪ್ರತಿಗಳನ್ನ ಮಾಡೋದ್ರ ಮೂಲಕ ದಾಖಲೆಗಳನ್ನ ಇವತ್ತಿಗೂ ಮಾಡ್ಕೊಂಡು ಇಟ್ಕೊಂಡಿರು. ಆ ಕಥೆಗಳನ್ನ ಇವರು ಮುಖ್ಯವಾಹಿನಿಗೆ ಬಂದ್ರೆ ಅಧಿಕಾರಿಗಳಾಗಿ ಇದಕ್ಕಾದ್ರೆ ಈ ತರ ಉನ್ನತ ಇದಕ್ಕೆಲ್ಲ ಬಂದಂಗೆ ಅವೆಲ್ಲ ನಶಿಸಿ ಹೋಗ್ತಾವ, ಅಥವಾ ಅದಕ್ಕೆ ಈಗ ಇವರೊಳಗೆ ಮಾತ್ರ ಆ ತರದ ಸಂಸ್ಕೃತಿ ನಶಿಸಿ ಹೋಗ್ತಾ ಇಲ್ಲ. ಎಲ್ಲಾ ಸಮುದಾಯಗಳು ಕೂಡ ಅದರದೇ ಆಗಿರ್ತಕ್ಕಂಥ ವಿಶಿಷ್ಟವಾದಂತ. ಅದಕ್ಕೆ ಪರಿಹಾರ ಅಂತಂದ್ರೆ ಸರ್, ಅದು ಎಲ್ಲರ ಜವಾಬ್ದಾರಿ ಅಂತ. ಅಕಾಡೆಮಿಗಳು ಇದಾವಲ್ಲ, ಅವ್ರನ್ನ ಗುರುತಿಸೇ ಇಲ್ಲವಲ್ಲ. ಇವತ್ತು ಹಾರ್ಮೋನಿಯಂ ಮೇಸ್ಟ್ರನ್ನ ಗುರುತಿಸಿ ಯಾವ ಜನಪದ ಅಕಾಡೆಮಿ ಹಾರ್ಮೋನಿಯಂ ಮೇಸ್ಟ್ರಿ ಸಿಕ್ಕೈತೆ ಲೆಕ್ಕ ಕೇಳಿ. ಈ ತಾವು ಕೂಡ ಕವಿಗಳು, ಸಾಹಿತಿಗಳು, ನಾಟಕಕಾರಗಳು. ಇವತ್ತು ಹಾರ್ಮೋನಿಯಂ ಮೇಸ್ಟ್ರು ಕನ್ನಡ ಎಷ್ಟು ವಾರಾನ್ನವನ್ನ ಊಟ ಮಾಡ್ಕೊಂಡು ಮನೆಯಲ್ಲಿ ಪ್ರತಿಯೊಬ್ಬರ ಮನೆಗೆ ಇವತ್ತು ಹಾರ್ಮೋನಿಯಂ ಮೇಸ್ಟ್ರನ್ನ ಗುರುತಿಸಲೇ ಇಲ್ಲ. ಕನ್ನಡದ ಕರ್ನಾಟಕ ಗ್ರಾಮೀಣ ನಾಟಕ ರಂಗಭೂಮಿಯನ್ನು ಉಳಿಸಿದವರು ಯಾರು? ಇವತ್ತಿಗೂ ಕೂಡ ಹಾರ್ಮೋನಿಯಂ ಮೇಸ್ಟ್ರು, ತಬಲಾ ಮೇಸ್ಟ್ರುಗಳು.
ಅವ್ರಿಗೆ ಇವರು ಇವತ್ತೊಂದು ಜಾನಪದ ಅಕಾಡೆಮಿ ಇವತ್ತು ರಾಜ್ಯೋತ್ಸವ ಅವಾರ್ಡ್ ಎಲ್ಲ ಕೊಡ್ತಾರಲ್ಲ, ಯಾರು ಅರ್ಜಿ ಹಾಕೊಂಡು ಯಾರು ಬಕೆಟ್ ಹಿಡ್ಕೊಂಡು ಅವ್ರಿಗೆಲ್ಲ ಕೊಡ್ತಾರೆ. ಇಂಥವ್ರಿಗೆ ಕೊಡ್ಬೇಕು. ಅವ್ರು ನಿಜವಾದಂತ ಕನ್ನಡ ಬೆಳೆಸೋರು. ಮನೆಗೆ ಈಗ ಒಬ್ಬ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ನೌಕರರಿಗಿರೋರು ಮನೆಗೆ ಊಟ ಮಾಡ್ಕೊಂಡು ರಾತ್ರಿ ಬಂದು ಕನ್ನಡ ಬೆಳೆಸೋ ಕೆಲಸ ಮಾಡ್ತಾರ. ಆದ್ರೆ ಒಬ್ಬ ಹಾರ್ಮೋನಿಯಂ ಮೇಷ್ಟ್ರು, ನಾಟಕದ ಮೇಷ್ಟ್ರು ನಿಮ್ಮನೆ ಊಟ ಮಾಡ್ತಾರೆ, ನಮ್ಮನೆ ಊಟ ಮಾಡ್ತಾರೆ, ಇನ್ನೊಬ್ರ ಮನೆ ಊಟ, ಎಲ್ಲಾ ಪಾತ್ರಧಾರಿಗಳ ಮನೆಗೂ ಒಂದೊಂದಿನ ಊಟ ಮಾಡಿಕೊಂಡು 1-3 ತಿಂಗಳು ಅದೇ ಊರಿನಲ್ಲಿ ವಾಸವಾಗಿದ್ದು ನಾಟಕ ಕಲಿಸಿ ಆ ರಂಗಭೂಮಿಯನ್ನು, ಗ್ರಾಮೀಣ ರಂಗಭೂಮಿಯನ್ನು ಯಶಸ್ವಿ ಮಾಡುವಂತ ಈ ಸಮುದಾಯಗಳಿಂದ ಬಂದಿರ್ತಕ್ಕಂಥವ್ರು. ನಮ್ಮ ಬಹುರೂಪಿಗಳು ಹಾರ್ಮೋನಿಯಂ ಅನ್ನು ಎಷ್ಟು ಜನ ನುಡಿಸ್ತಾರೆ, ನೀವು ನೋಡಿದಿರಲ್ಲ. ಹೌದೌದು. ಅಂದ್ರೆ ಈಗಿನ ಕಾಲಕ್ಕೆ ಬದಲಾಗುತ್ತಿರುವ ಆಧುನಿಕ ಕಾಲ ಸ್ಥಿತ್ಯಂತರವಾಗಿ ಮನೋರಂಜನೆ ಅನ್ನೋದು ಬದಲಾಗ್ತದೆ, ಸಂಸ್ಕೃತಿ ಅನ್ನೋದು ಬದಲಾಗ್ತದೆ. ಈಗ ಯಾರೋ ವೇಷಗಾರ ಹಾಕೊಂಡ್ ಬಂದ್ರು, ವೇಷ ಹಾಕೊಂಡ್ ಬಂದ್ರು, ಬುಡ್ಬುಡಿಕೆಯರು ಬಂದ್ರು, ಗೊಂಬೆ ಆಡ್ಸೋರು ಬಂದ್ರು ಅಂತಂದ್ರೆ ಜನ ಅದಕ್ಕಿಂತಲೂ ಬೇರೆ ರೀತಿಯ ಕಾಲ ಬದಲಾಗ್ತಾ ಇರೋದ್ರಿಂದ ಅವರು ಕೂಡ ಅದಕ್ಕೆ ಬದಲಾಗಿ ಆಧುನಿಕ ಸೌಲಭ್ಯವನ್ನು ಪಡೆದುಕೊಂಡು ಮೀಸಲಾತಿಯನ್ನು ಪಡೆದುಕೊಂಡು ಮುಖ್ಯ ವಾಹಿನಿಗೆ ಬರೋದು ಬಹಳ ಅಗತ್ಯ ಅಂತ. ಬಹಳ ಮುಖ್ಯ. ಆಗ ನೀವು ಅವನ ಜೀವನ ಅಂದ್ರೆ ಆಧುನಿಕ ಸಂದರ್ಭಕ್ಕೆ ತಕ್ಕಂತೆ ಅವನಿಗೆ ಮೂಲಭೂತವಾದಂತ ಎಲ್ಲ ಅನುಕೂಲಗಳು ಸಿಕ್ಕಿದಾಗ ಅವನ ಪರಂಪರೆ ಅವನು ಮರೆಯಲ್ಲ. ಅವನ ಪರಂಪರೆ, ನನ್ನ ಪರಂಪರೆ ಏನಾಯ್ತು ಅಂತ ಅವ್ನು ತಿರುಗಿ ನೋಡ್ಕೊತಾರೆ. ಆಗ ಅವ್ರ ಪರಂಪರೆಯನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಈ ಆಧುನಿಕತೆಯ ಅಭಿವೃದ್ಧಿಯ ಕಾಲ್ತುಳಿತಕ್ಕೆ ಸಿಕ್ಕಾಕಿ ಇವತ್ತು ನೋಡಿ ಎಷ್ಟು ಅಭಿವೃದ್ಧಿ ವಿಕೋಪ, ಪ್ರಕೃತಿ ವಿಕೋಪದ ಅಷ್ಟೇ ಅಪಾಯಕಾರಿ ಅಭಿವೃದ್ಧಿ ವಿಕೋಪ. ಏಕ್ದಮ್ಮು ಅವ್ರನ್ನ ಒಕ್ಕಲೆಬ್ಬಿಸ್ಬಿಡ್ತಾರೆ. ಈ ಮಲಿಕಣದ ಬೆಳಗ್ಗೆ ಇದ್ರೆ ಮಲಿಕಣದೆಲ್ಲಪ್ಪ ಅನ್ನುವ ಪರಿಸ್ಥಿತಿ ನಿರ್ಮಾಣ. ಈಗ ಸರ್ಕಾರ ಕಾನೂನು ಕೂಡ ಬದಲಾಗಿದೆ. ಅಲ್ಲೇನು ಜನವಸತಿ ಪ್ರದೇಶ ಪಕ್ಕಿ ಜನ ಆಗಿದೆ, ಅವ್ರಿಗೆ ಯಾರು ಅಕ್ಕಿ ಹಿಡಿಯೋತಿಲ್ಲ. ಕರಡಿ ಆರ್ಸೋರ್ಗೆ ಕರಡಿ ಆರ್ಸೋಂತಿಲ್ಲ, ಗಿಳಿ ಶಕುನ ಹೇಳೋರಿಗೆ ಗಿಳಿ ಇಟ್ಕೊಳ್ಳೋಂತಿಲ್ಲ. ಈ ರೀತಿ ಎಲ್ಲಾ ಕಾನೂನುಗಳು ಇರೋದ್ರಿಂದ ಬಹುಶಃ ಅವ್ರು ಬದಲಾಗಬೇಕಾದ ತುರ್ತಿದೆ. ಬದಲಾಗಬೇಕಂತಂದ್ರೆ ಸರ್ಕಾರ ಅವ್ರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಮತ್ತೆ ಈ ನೀತಿ ನಿರೂಪಣಾ ವ್ಯವಸ್ಥೆ ಅನ್ನೋದು ಒಂದು ಇದೆಯಲ್ಲ, ಅದು ನೀತಿ ನಿರೂಪಣೆಗಳನ್ನ ಮಾಡೋಂತರಿಗೆ, ನೀತಿಗಳನ್ನ ಮಾಡೋಂತರ ಮೂಗಿನ ನೇರಕ್ಕಾಗಬಾರ್ದು. ನೋವು ಸಂಕಟಗಳನ್ನು ಅನುಭವಿಸಿದ ಸಮಾಜದ ಅಸ್ತಿತ್ವದ ಕಾರಣಕ್ಕಾಗಿ, ಅವರ ಅಸ್ಮಿತೆಯ ಕಾರಣಕ್ಕಾಗಿ ನಮ್ಮ ನೀತಿ ನಿರೂಪಣೆ, ಸಾಂಸ್ಕೃತಿಕ ನೀತಿ ನಿರೂಪಣೆಗಳು ಹಂಗಾಗ್ಬೇಕು. ಇವತ್ತು ಅವ್ರಿಗೆ ಇನ್ನು ಸ್ಕೂಲಿಗೆ ಬರುವಂತ ಅವಕಾಶಗಳೇ ಸಿಕ್ಕಿಲ್ಲ ಅಂದ್ರೆ, ಅವ್ರಿನ್ನೂ ಕೂಡ ಆ ಅವಧಿನಲ್ಲಿ, ಶಾಲಾ ಅವಧಿನಲ್ಲಿ ಅವ್ರ ಮಕ್ಕಳಿಗೆ ಚಿಂತೆ ಆಯ್ತವೆ ಅಂತಂದ್ರೆ, ಅಥವಾ ಈ ತರ ಇನ್ಯಾವುದೋ ವ್ಯಸನಕ್ಕೆ ಒಳಗಾಗಿದ್ದಾರೆ ಅಂತಂದ್ರೆ ಸಾಂತ್ವನ ಕೇಂದ್ರಗಳಲ್ಲಿ ತಗೊಂಡೋಗಿ ಬಿಡ್ತಾ ಇದ್ರಂತ ಮಕ್ಕಳನ್ನ ದುಃಖ ಆಗುತ್ತೆ. ಅಲ್ಲ, ಈಗ ಬದುಕಿಗೆ ಅವ್ರಿಗೆ ದಾರಿಗಳಿಲ್ಲ. ಮೊದಲು ಪರಂಪರೆಯ ದಾರಿಗಳಿವೆ, ಆ ದಾರಿಗಳಿಗೆ ಈಗ ಅದರಿಂದ ಅವ್ರಿಗೆ ಊಟ ಹೋಗ್ತಿಲ್ಲ, ಅದಂತೂ ಖಚಿತ ನಿಜ. ಈಗ ಯಾವ್ದು ಏರ್ ಪಿನ್ನು, ಕೂದಲು ಪಿನ್ನು ಆತರ ಮಾಡ್ಕೊಂಡು ಬದುಕ್ತಾ ಇದ್ರು, ಅದು ಎಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ. ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಎಲ್ಲ ಜಾಗತಿಕರಣದ ಭಾಗವಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಎಲ್ಲರೂ ತಗೊಳ್ತಾ ಇದ್ದಾರೆ. ಮೊದಲೆಲ್ಲ ಆತರ ಆಯ್ತು, ಈಗ ಅದು ಸಾಧ್ಯ ಆಗ್ತಿಲ್ಲ. ಹಿಂಗಾಗಿ ಈಗ ಇವ್ರನ್ನ ಗುರ್ತಿಸ್ಬೇಕು ಅಂತಂದ್ರೆ ಎಲ್ಲಿ ಹೋಗಿ ಗುರ್ತಿಸುದು, ಹೇಗೆ ಗುರ್ತಿಸುದು? ಯಾಕಂದ್ರೆ ಅಲ್ಮಾರಿಗಳು, ಅದಕ್ಕೆ ಸರ್ಕಾರ ಏನ್ ಕ್ರಮ ತಗೊಳ್ತಾ ಇದೆ ಅಂತ. ಅವರ ಉದ್ಯೋಗಗಳಿದಾವಲ್ಲ, ಅವ್ರಿಗೆ ಸಣ್ಣ ಸಣ್ಣ ಪ್ರಮಾಣದ ವ್ಯಾಪಾರಗಳನ್ನ ಮಾಡೋದಕ್ಕೆ, ಮತ್ತೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬದುಕಿಸ್ಬೇಕು. ಯಾಕಂದ್ರೆ ಅವ್ರ ಅಲೆಮಾರುಗಳು ನಿಜ ಅವ್ರ ಪರಂಪರೆಯಿಂದ ಊರಿಂದ ಊರಿಗೆ ಹೋಗ್ತಾರೆ, ಮತ್ತೆ ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತಾರೆ. ಆ ತರ ನೊಮ್ಯಾಡಿಕ್ಸ್ ಅಂಡ್ ಸೆಮಿ ನೊಮ್ಯಾಡಿಕ್ಸ್ ಅಂತ ಗುರುತಿಸ್ಬಿಟ್ಟು ಹಂಗೆ ಕೈ ಬಿಡೋದಲ್ಲ. ಹಂಗಾದ್ರೆ ನೀವು ಸಾಕ್ಷರತೆಯನ್ನ ಇಂಪ್ಲಿಮೆಂಟ್ ಮಾಡೋದಂಗಿಲ್ಲ. ಇಡೀ ಅಲೆಮಾರಿ ಸಮುದಾಯಗಳೆಲ್ಲ ಅನಕ್ಷರಸ್ಥ ಬಿಡ್ತಾರಪ್ಪ, ಉಳ್ಕೊಂಡ್ಬಿಡ್ತಾರೆ. ಅವರ ಪರಂಪರೆಯ ಏನು ಕಥನ ಕಾವ್ಯಗಳಿದಾವ ಅವುಗಳ ಪುನರುಜ್ಜೀವನಕ್ಕೆ ನಾವೇನ್ ಮಾಡ್ಬೇಕೋ ಅದನ್ನ ಮಾಡ್ತಲೇ ಅವ್ರಿಗೆಲ್ಲ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು. ಮೀಸಲಾತಿ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು, ಶೈಕ್ಷಣಿಕ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು, ಆರೋಗ್ಯದ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು. ಇವತ್ತು ಬಾಣಂತಿಯರು, ಗರ್ಭಿಣಿ ಸ್ತ್ರೀಯರು ಚಿಕ್ಕನಾಯಕನಹಳ್ಳಿ ತಾಲೂಕು ದಕ್ಕಲಿಗ ಸಮಾಜ ವಾಸ ಮಾಡ್ತಾ ಇರ್ತಕ್ಕಂಥ ಇದಕ್ಕೆ ನಾವು ಹೋದಾಗ 5-6 ಜನ ಗರ್ಭಿಣಿಯರನ್ನ ಮಾತೃಪೂರ್ಣ ಯೋಜನೆ ಅಡಿನಲ್ಲಿ ದಾಖಲನೆ ಮಾಡ್ಕೊಂಡಿಲ್ಲ. ಹೂಗಳತೆ ದೂರದಲ್ಲಿ ಅಂಗನವಾಡಿ ಇದೆ. ಯಾಕೆ ನೋಡಲ್ಲ, ಗಮನಿಸಲ್ಲ. ಅವರು ಮಾತಾಡ್ತಾರೆ 40 ವರ್ಷ 50 ವರ್ಷದಿಂದ ಅಲ್ಲೇ ಬದುಕಿರ್ತಾರೆ. ನೀವ್ ಯಾರು, ಯಾವ ಸಮುದಾಯ, ಯಾವ ಈಗ ನಮ್ ತರದವ್ರು ನಿಮ್ ತರದವ್ರು ಹೋಗಿ ಯಾಕೆ ಇಲ್ಲಿದ್ದೀರಾ, ಯಾಕೆ ವಾಸ ಮಾಡ್ತಾ ಇದ್ದೀರಾ, ಈ ಮಗು ಯಾಕೆ ಹಿಂಗೆ ಇದಾಗಿದೆ ಅಂತ ನಾವು ಕೇಳ್ತೀವಿ. ಆದ್ರೆ ನಾನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೆ ಅವ್ರ ಬಗ್ಗೆ ಕನ್ಸರ್ನ್ ಇರೋ ಅಂತಕ್ಕಂಥ ಸಂಘಟನೆಗಳು ಅಥವಾ ವ್ಯಕ್ತಿಗಳು ಅಥವಾ ಸಾಹಿತಿಗಳು ಈ ತರದಲ್ಲಿ ಹೋಗಿ ಅಲ್ಲಿ ಮಾತಾಡಿ ಅವ್ರಿಗೆ ಊರಿಂದ ಊರಿಗೆ, ಅದು ಅಷ್ಟು 100 ಕಿಲೋಮೀಟರ್ ದೂರದಿಂದ ಬಂದು ಅವ್ರಿಗೊಂದು ಕಾರ್ಯಕ್ರಮ ಮಾಡಿ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ತಾಲೂಕು ಆಡಳಿತ ಅಂತ ಇಲ್ಲೇ ಇರುತ್ತಲ್ಲ,
ಅದೊಂದು ದೈನಂದಿನ ವ್ಯವಸ್ಥೆ ಒಳಗಡೆ ಒಂದು ತಾಲೂಕು ಆಡಳಿತ ಅಂತ ಇರುತ್ತೆ, ಹೋಬಳಿ ಆಡಳಿತ ಅಂತ ಇರುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ VAಗಳು, RIಗಳು, ತಹಶೀಲ್ದಾರರು, ಉಪತಹಶೀಲ್ದಾರರುಗಳು, ನೀವು ಅದನ್ನ ಗುರುತಿಸ್ಬೇಕಲ್ಲ. ಎಲ್ಲದೂ ನಾವೇ ಗುರುತಿಸ್ಕೊಡಕ್ಕಾಗತ್ತಾ? ಆಯ್ತು, ನಾವು ಕಂಡಷ್ಟು ಜನಗಳ ಸಮಸ್ಯೆನ ನಾವು ಜಿಲ್ಲಾಧಿಕಾರಿಗಳನ್ನ ಮುಂದಿಟ್ಟಿದೀವಿ. ಆದ್ರೆ ನಿಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ, ಸಬ್ ಡಿವಿಷನ್ ಆಡಳಿತ ಮತ್ತು ಗ್ರಾಮಾಡಳಿತ, ನಿಮ್ಮ ಕೆಲಸಗಳನ್ನ ನೀವು ಎಷ್ಟು ಜನ ಗುರುತಿಸಿರ ಅಂತ ಪ್ರಶ್ನೆ ಎತ್ತಿದೆ ನಾನು. ಅವಾಗ PD ಅವರಿಗೆ ನೀವು ಉತ್ತರ ಕೊಡಿದ್ರು, DC ಅವರು. ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪ್ತಿನಲ್ಲಿ ಕೂಡ ಇರ್ತಾರೆ ಸಾಮಾನ್ಯವಾಗಿ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಕೋಲಾರ, ಚಿತ್ರದುರ್ಗ, ಮತ್ತೆ ಹಾಸನ, ಕಡೂರು, ತುಮಕೂರು ಜಿಲ್ಲೆ, ನಮ್ಮ ಬಾಗಲಕೋಟೆ ಕಡೆ ಬಂದ್ರೆ ಸರ್, ಗುಡುಗುಡಿಕೆರು, ಹೌದು, ಸವಾಲ್ಪದವರು, ವೇಷಗಾರರು, ಗೊಂಬೆರಾಮ, ಹಕ್ಕಿರಾಮ, ಚಂದಾಸ, ಎಷ್ಟೊಂದು ಜನ ಇವರೆಲ್ಲ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾಗಿರೋರು. ಅವ್ರ ಹತ್ರ ದುಡ್ಡಿಲ್ದಲೇ ಇರ್ಬೋದು, ಅವರ ಬೌದ್ಧಿಕ ಸಾಮರ್ಥ್ಯ, ಅವರ ತಿಳುವಳಿಕೆಯ ಸಾಮರ್ಥ್ಯ, ಅವರ ಅನುಭವದ ಸಾಮರ್ಥ್ಯ, ಬಹಳ ದೊಡ್ಡ ಸಾಹಿತ್ಯ, ಉತ್ಕೃಷ್ಟವಾದಂತ ಭಾಷೆ ಮತ್ತು ಸಾಹಿತ್ಯವನ್ನು ಇವತ್ತು ಕೂಡ ಅವ್ರ ಎದೆ ಒಳಗಡೆ ಇಟ್ಕೊಂಡಿರ್ತಾರೆ. ಈಗ ನಾವು ಸ್ಕ್ರಿಪ್ಟ್ ಬರೀರಿ ಅಂತ ಕಾರ್ಯಾಗಾರ ಮಾಡ್ತೀವಿ. ಈಗ ತಾವು ನಾಟಕಕಾರರು ಸ್ಕ್ರಿಪ್ಟ್ಗೆ ಒಂದು ವಿಚಾರ ಸಂಕಿರಣ ವಾರ 3 ದಿವಸ ಅಂತ ಮಾಡ್ತೀರಾ. ಸ್ಕ್ರಿಪ್ಟ್ ಬರೆಯಕ್ಕೆ ಅವ್ರಿಗೆ ಯಾರು ಮಾಡ್ಯಾವ್ರೆ ವಿಚಾರ ಸಂಕಿರಣ? ಗೊಂಬೆರಾಮರಿಗೆ, ಗೊಂಬೆರಾಮರಿಗೆ ನೀವು ಸ್ಕ್ರಿಪ್ಟ್ ಮಾಡಿರಿ ಅಂತ. ಆ ಹೆಣ್ಣು ಮಕ್ಕಳು ಎದೆಗೆ ಹಾಲು ಹುಡ್ಕೊಂಡು ಮಗನ ಹಾಡಿನ ಸತ್ಯರತ್ನ ಕಥೆನೋ ಅಥವಾ ಚಿತ್ರಕೇತ್ ಮಹಾರಾಜನ ಕಥೆನೋ ಅಥವಾ ಕರಿಭಟ್ಟರ ಕಾಳಗನೋ ಅವರು ಗೊಂಬೆ ಆಡಿಸ್ಬೇಕಾದ್ರೆ ಸುಶ್ರಾವ್ಯವಾಗಿ ಅದ್ಭುತವಾಗಿ ಹಾಡನ್ನು ಆಡ್ಕೊಂಡು ಗೊಂಬೆ ಆಡಿಸ್ತಾರೆ. ಅವ್ರಿಗೆ ಯಾರು ವಿಚಾರ ಸಂಕಿರಣ ಮಾಡಿದವರು? ಅವ್ರಿಗೆ ಯಾರು ಮುಖ್ಯವಾಹಿನಿ ತಂದು ನೀವು ಹಿಂಗೆಲ್ಲ ಹಿಂಗ್ ಮಾಡಿ ಅಂತ ಹೇಳಿದ್ರು? ಅಂಥದ್ದು ಎಲ್ಲಿ ನಡೆದೈತೆ? ಅದು ಒಂದ್ಸರಿ ನಡೆದಿದ್ರು. ಯಾರೋ ಕಂಬಾರರು, ರಂಭಾ ಜೋಶಿ ಅವರು ಒಂದ್ಸರಿ ನಮ್ಮ ಇದ್ರ ಹತ್ರ ಒಂದು 3 ದಿವಸದ ಕಾರ್ಯಕ್ರಮ ಮಾಡಿದ್ರಂತೆ. ಆ ಹಿರಿಕರೆಲ್ಲ ಸೇರ್ಕೊಂಡು ಅಲ್ಲಿ ಆ ಟೈಮ್ ನಮ್ಮ ಚಿಕ್ಕನಾಯಕನಹಳ್ಳಿ ತಿಪ್ಟೂರು ತಾಲೂಕಿನಲ್ಲಿ, ತಿಪ್ಟೂರು ತಾಲೂಕು ಕೊನೆಯಲ್ಲಿ ಅಂತ ಬರುತ್ತೆ, ಅಲ್ಲಿ ಅವರೆಲ್ಲ ಸೇರ್ಕೊಂಡು ಅಲ್ಲಿಯ ಏನು ಭಾಗವತರುಗಳು ಮತ್ತೆ ಕಲಾವಿದರುಗಳು ಅವ್ರಿಗೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ಕೊಂಡು ನೋಡ್ರಿ. ಅವತ್ತಿನ ಕಾಲಕ್ಕೆ ಆ ಹಿರಿಕರೆಲ್ಲ ಮಾಡಿದ್ದಾರೆ. ಅಲ್ಲಿ ಬಂದು ಇವತ್ತು ಯಾರು ಆ ತರದ ಕೆಲಸಗಳು ಗ್ರಾಮೀಣ ಎಲ್ಲ ಬಂದು ಬೆಂಗಳೂರಿಗೆ ಕುಂತ್ಕೊಂಡ್ರೆ ಮಾಡ್ಬೇಕು, ಅದು ಎಲ್ಲ ಸೇಫ್ಟಿ ಆಗಿರ್ಬೇಕು. ಅದ್ರ ಬಗ್ಗೆ ಅವೇರ್ನೆಸ್ ಅಟ್ಲೀಸ್ಟ್ ಒಂದು ವಿಚಾರ ಮೂಡಿಸ್ಬೇಕಲ್ಲ. ಕರಿಯರ್ ಬೇಕಲ್ಲ. ನಾವು ಇಲ್ಲೋ ಪತ್ರಿಕೆ ಇಲ್ಲೋ ಸುಮ್ಮನೆ ಮಾಡ್ಕೊಂಡು ನೀವ್ ಯಾರು ಅಂತ ಹೇಳಿ ನೀವ್ ಯಾವ ಊರು ಅಂತ ಕೇಳೋದೇ ದಿಕ್ಕಿಲ್ಲದಾಗ ಅವ್ರಿಗೊಂದು ನೇಟಿವಿಟಿನೇ ಕಳೆದಿರುವಾಗ ಅವ್ರಿಗೆ ಎಲ್ಲಿ ಇರದೆ ಅದನ್ನ ಹೇಳ್ಕೊಳೋದಿಕ್ಕೆ ಯಾರ ಕೈಲಿ ಹೇಳ್ಕೋಬೇಕು? ಅವ್ರ ನೋವುಗಳನ್ನ, ಅವ್ರ ಸಂಕಟಗಳನ್ನ ಯಾರ ಕೈಲಿ ಹೇಳ್ಕೋಬೇಕು? ಹಂಗಾಗಿ ಅದನ್ನ ತಹಶೀಲ್ದಾರರುಗಳು ಅದನ್ನ ವಿಶೇಷವಾಗಿ ಗ್ರಾಮ ಮಟ್ಟದಲ್ಲಿ ತಹಶೀಲ್ದಾರರು ನೋಡ್ಬೇಕು, ಅದನ್ನ ಸರ್ವೆ ಮಾಡ್ಬೇಕು, ಸರ್ಕಾರ ಗಮನಕ್ಕೆ ತರಬೇಕು. ಮತ್ತೆ ಅವ್ರಿಗೆ ಒಂದು ನಿರ್ದಿಷ್ಟವಾದಂತ ಪ್ರದೇಶ ಐತಪ್ಪ, ಇಂಥ ಒಂದು ಜನವಸತಿ ಪ್ರದೇಶದಲ್ಲಿ ಅವ್ರು ಬದುಕ್ತಿದ್ದಾರೆ ಅಂತಂದ್ರೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತ್ಗಳು ಅಲ್ಲಿ ಏನ್ ಆಗ್ಬೇಕಾಗಿದೆ ಅಂತ ಹೇಳಿ ಆಕ್ಷನ್ ಪ್ಲಾನ್ ಮಾಡ್ಬೇಕು, ಗ್ರಾಮ ಸಭೆಗಳನ್ನ ಮಾಡ್ಬೇಕು. ಅಲ್ಲಿ ಆಕ್ಷನ್ ಪ್ಲಾನ್ಗೆ ಅಪ್ರೂವಲ್ಗಳನ್ನು ತಗೊಂಡು ಸಂಬಂಧಪಟ್ಟಂತ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಗಳಿಗೆ, ಅಭಿವೃದ್ಧಿ ಇಲಾಖೆಗಳಿಗೆ ಕಳಿಸಿ ಅವ್ರಿಗೆ ನೀರು, ರಸ್ತೆ, ಚರಂಡಿ, ಹೆಲ್ತ್, ಎಜುಕೇಶನ್, ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಮಾಡಿಸ್ಕೊಂಡಾಗ ಅವ್ರ ಪರಂಪರೆನೂ ಉಳಿಸ್ಕೊಳ್ಳುತ್ತೆ, ಅವ್ರ ಬದುಕು ಸುಗಮ ಆಗುತ್ತೆ, ಮಕ್ಕಳು ಚಿಂದಿಯಾಗಿ ತಲುಪುತ್ತೆ, ದೇಶದ ಅನಕ್ಷರಸ್ತೆ ಅನ್ನುವ ಪ್ರಮಾಣ ಜಾಸ್ತಿ ಆಗೋದು. ಅಲ್ಲ, ಏನೇ ಇದ್ರು ಕೂಡ ಈಗ ನಮ್ಮೂರ್ ಕಡೆ ಗ್ರಾಮ ಸಭೆಗಳು ನಡೀತಾವಲ್ಲ ಸರ್, ಹಲವಾರು ಗುಡಿಸಲುಗಳು, ಬಿಡಾರಗಳು, ಊರ್ ಹೊರಗಡೆ ಎಲ್ಲೋ ಇರ್ತವೆ. ಊರ್ ಒಳಗಡೆ ಗ್ರಾಮ ಸಭೆ ನಡೀತಾ ಇದ್ರೆ ಇವತ್ತಿನವರೆಗೆ ಯಾವುದೇ ಅಲೆಮಾರಿ ಸಮುದಾಯದ ಯುವಕ ಯುವತಿ ಅಥವಾ ವಯಸ್ಕರು ಯಾರು ಬಂದು ಭಾಗವಹಿಸಿದ ಉದಾಹರಣೆಗಳಿಲ್ಲ ಸರ್. ಈಗ ನೀವೇನ್ ಕೊಟ್ಟಿದ್ದೀರಾ, ನಾವ್ ಯಾಕೆ ಕರಿತಾ ಇದೀವಿ ಅಂತ ಅವ್ರಿಗೆ ಎಲ್ಲಿ ತಿಳಿಸಿದೀವಿ? ಇವಾಗ ನಾವು ಬರಕ್ ರೆಡಿ ಇದ್ರು ನಾವು ಬಿಟ್ಕೊಂತೀರಾ, ಅರ್ಜಿ ಬರ್ಕೊಡ್ತೀರಾ ಅವ್ರಿಗೆ? ಅವ್ನಿಗೆ ಅರ್ಜಿ ಬರೆಯಕ್ ಬರಲ್ಲ. ಇವತ್ತು ಅರ್ಜಿ ಬರ್ಸ್ಕೊಳಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಕೊಡ್ಬೇಕು. ಆಮೇಲೆ ಅವತ್ತಿನ ಊಟಕ್ಕೆ ಅವನು ಪ್ರತಿನಿತ್ಯ ದುಡಿತಾ ಇರಬೇಕು. ಅವ್ನು ಇರೋ ಜಾಗಕ್ಕೆ ಹೋಗಿ ವಿಶೇಷ ಗ್ರಾಮ ಸಭೆಗಳನ್ನ ನಡೆಸಿ. ನೀವು ಅವ್ರು ಇರೋ ಜಾಗಕ್ಕೆ ಹೋಗಿ ವಿಶೇಷವಾದಂತ ಗ್ರಾಮ ಸಭೆಗಳನ್ನು ಮಾಡ್ರಿ. ಯಾಕಂದ್ರೆ ಅವ್ರು ಹಂಚಿನ ಸಮುದಾಯಗಳು. ನೀವು ಅವ್ರನ್ನೇನು ವಿದ್ಯಾವಂತರು ಮಾಡಿಲ್ಲ, ಅವ್ರೇನ್ ಡಿಗ್ರಿ ಓದಿಲ್ಲ, ಅವ್ರ MA MSc ಮಾಡಿಲ್ಲ. ಅವ್ರ ಬಹುಶಃ ಸೌಲಭ್ಯ ಕೊಡ್ತೀವಿ ಬಂದೇ ಬರ್ತಾರೆ. ನಾನು ಅದನ್ನೇ ಹೇಳಕೊಡ್ತೀನಿ, ಜನತಾ ಮನೆ ಕೊಡ್ತೀವಿ ಅಂತಂದ್ರೆ ಮಾತೃಪೂರ್ಣ ಯೋಜನೆ ಅಡಿನಲ್ಲಿ ನಾನು ಅದನ್ನ ಹೇಳಬಹುದು. ದಕ್ಕಲಿಗರ ಕಾನೂನಿನ ಮಾತೃಪೂರ್ಣ ಯೋಜನೆ ಅಡಿನಲ್ಲಿ ಅವ್ರು ಸೇರಿಸಿದಾಗ ಆವಾಗ ಕಾಳು, ಚಿಕ್ಕಿ, ಏನು ಉಪ್ಪು, ಬೇಳೆ ಅದನ್ನೆಲ್ಲ ತಂದು ಕೊಟ್ರು. ಅವ್ರು ಮಾತಾಡ್ರು, ನಮ್ ಇಡೀ ಜೀವಮಾನದಲ್ಲಿ ಇಂಥ ಸೌಲಭ್ಯ ಬಂದಿರಲೇ ಇಲ್ಲ. ಅದು ಸರಿ 2 ಕೆಜಿ ಕಾಳು ಅಕ್ಕಿ, ಉಪ್ಪಿಗೆ ಇಷ್ಟೇ ಪಾಪ ಅವರಷ್ಟು. ಅವ್ರು ತುಪ್ಪ, ಅದಂತ GRS ತುಪ್ಪ, ಪ್ಯಾಕೆಟ್ ತುಪ್ಪ, ಅದೆಲ್ಲ ತುಪ್ಪದ ಮಕ್ಕಳೇ ನೋಡಿರಲ್ಲಪ್ಪ. ಇಲ್ಲಿ ತುಪ್ಪ ತಂದು ಕೊಟ್ರು, ಅಂಗನವಾಡಿಯಿಂದ ತುಪ್ಪ ಬಂದಿತ್ತು, ಇದೇ ಫಸ್ಟ್ ಅಂತ ಹೇಳಿ ಆನಂದ ಪಟ್ರು. ಅಲ್ಲಿಯ ಒಬ್ರು ಮುಖ್ಯಸ್ಥರು ಫೋನ್ ಮಾಡಿ ಹೇಳಿದ್ರು, ತುಪ್ಪ, ಅಂಗನವಾಡಿ ತುಪ್ಪ ನಮ್ಮ ಕಾಲೋನಿ ಬಂದಿತ್ತು ಇದೇ ಫಸ್ಟ್ ಅಂತ. ಏನ್ ಮಾಡ್ತಾ ಇದ್ದಾರೆ ಸರ್ಕಾರಿ ಸ್ಥಳೀಯ ಆಡಳಿತ ಸಂಸ್ಥೆಗಳು? ಅಲ್ಲಿ ಹೋಗಲ್ಲ. ಯಾರು ಗರ್ಭಿಣಿ ಸ್ತ್ರೀಯರಿದ್ದಾರೆ, ಯಾರು ಬಾಣಂತಿಯರಿದ್ದಾರೆ,
ಯಾರು ಅನಿಮಿಕ್ಕಿಂದ ಮಕ್ಕಳು ಇದು ಮಾಡ್ತಾ ಇದ್ದಾರೆ, ಹೋಗಲ್ಲ. ಹೋಗಿ ನೋಡ್ಬೇಕು, ಐಡೆಂಟಿಫೈ ಮಾಡ್ಬೇಕು ಅಂತ ಒಂದು ಅರ್ಜು, ಅಂತ ಒಂದು ಒತ್ತಡ ಸಾರ್ವಜನಿಕ ಆಡಳಿತದ ಮೂಲಕ ಸಂಬಂಧಪಟ್ಟವರಿಗೆ ಹೋಗ್ಬೇಕು. ಅವು ವಿಶೇಷ ಸುತ್ತೋಲೆಗಳ ಮೂಲಕವೋ, ಮಾರ್ಗಸೂಚಿಗಳ ಮೂಲಕವೋ, ಗ್ರಾಮ ಪಂಚಾಯತಿ ಮೂಲಕ, ತಹಶೀಲ್ದಾರ್ ಆಫೀಸ್ ಮೂಲಕ. ಈ ಅಧಿಕಾರಿಗಳು ಕೇವಲ ಅಧಿಕಾರಿಗಳಾಗಿರೋದೇ ಸಣ್ಣ ಒಂದು ಮನುಷ್ಯತ್ವ, ಮಾನವೀಯತೆ ಇದ್ರೆ ಈ ತರದ್ದೆಲ್ಲ ಕಾಣುತ್ತೆ. ಕನಿಷ್ಠ ಮಟ್ಟದ ಸಮತೆ, ಸಮಾನತೆ, ಮನುಷ್ಯತ್ವದ ಬಗ್ಗೆ ನಾವು ಹೆಚ್ಚು ಕಾಳಜಿಯಿಂದ ಮಾತಾಡ್ತೀವೋ ಆ ಕಾಳಜಿ ಸಾರ್ವಜನಿಕ ಆಡಳಿತದಲ್ಲಿ ಇರ್ತಕ್ಕಂಥ ಮತ್ತೆ ಮುಖ್ಯವಾಹಿನಿಯ ಅಭಿವೃದ್ಧಿಯ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಜನತೆ ಇರಬೇಕು. ಸರಿ, ಈ ಸಮಾಜದಲ್ಲಿ ಕೆಲವು ಸಮುದಾಯಗಳು, ಈಗೇನು ಜಿಲೇಬಿ ಸಮುದಾಯಗಳು ಅಂತ ಅನ್ಕೊಂಡ್ರೆ, ಏನು ಬ್ರಾಹ್ಮಣ ಲಿಂಗಾಯತ ಮತ್ತು ಒಕ್ಕಲಿಗ ಅಂತ ಅನ್ಕೊಂಡ್ರೆ, ಆ ಕೆಲವು ಸಮುದಾಯಗಳಿಗೆ 10 ಎಕರೆ 100 ಎಕರೆ ಜಮೀನುಗಳಿದಾವೆ. ಮತ್ತೆ ಎಲ್ಲಾ ತರದ ಉನ್ನತ ಹುದ್ದೆಗಳು ಅವ್ರ ಸಮುದಾಯದಲ್ಲಿ ಇದಾವೆ, ಹಾಸ್ಟೆಲ್ಗಳಿರ್ತವೆ, ಅವ್ರದ್ದೇ ದೊಡ್ಡ ದೊಡ್ಡ ಅವರು ಜಾತಿ ಸಮ್ಮೇಳನಗಳನ್ನ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಒಂದ್ ರೀತಿ ಎಲ್ಲಾ ಸೌಲಭ್ಯಗಳನ್ನ ಪಡೆದುಕೊಂಡು ಸಮುದಾಯಗಳು ಒಂದ್ ಕಡೆ, ಇನ್ನೊಂದ್ ಕಡೆ ಏನು ಇರಕ್ ಮನೇನೂ ಇಲ್ಲದೆ, ಉಣ್ಣಕ್ ಊಟನೂ ಇಲ್ಲದೆ, ಈ ರೀತಿಯ ಕಲ್ಚರ್ನ ಬಳಸ್ಕೊಂಡು ಒಂದ್ ರೀತಿಯಲ್ಲಿ ಭಿಕ್ಷಾ ಬೇಡ್ಕೊಂಡು ಬದುವಂತ ಸಮುದಾಯಗಳಿದಾವಲ್ಲ, ಇಂತಹ ಒಂದು ಕಂದರ ಇದೆಯಲ್ಲ, ತುಂಬಾ ಕಂದರ. ಇದನ್ನ ಈಗ ಯಾರೋ ನಿಮ್ಮಂತ ಪಡೆದಂತ ಗುರುತಿಸ್ತಾ ಇದ್ದಾರೆ, ಒಂದು ಮಟ್ಟಿಗೆ ಒಂದು ಸಣ್ಣ ಕನೆಕ್ಷನ್ ಆಗ್ತಿದೆ. ಅದು ಬಿಟ್ರೆ ಹೇಗೆ ಈ ಅಸಮಾನತೆಯನ್ನು ಹೋಗ್ಲಾಡ್ಸೋದು? ಈಗಲೂ ಸಂವಿಧಾನ ಬಂದು 75 ವರ್ಷ ಆಯ್ತು, ಈಗಲೂ ನಾವು ಒಂದು ಆಧಾರ್ ಕಾರ್ಡ್ ಮಾಡಕ್ಕಾಗಿಲ್ಲ, ಒಂದು ಅಂಗನವಾಡಿಯಿಂದ ಅವ್ರಿಗೆ ಒಂದು 2 kg ಅಕ್ಕಿ ಕೊಡಕ್ಕಾಗಿರಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಾವು ಒಂದು ಆಧಾರ್ ಕಾರ್ಡ್ ಕೊಡಿಸೋದಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ, ತಹಶೀಲ್ದಾರ್ಗಳ ಕಚೇರಿ, ಮತ್ತೆ ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ ತುಮಕೂರು, ಮತ್ತೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ದ್ವಾರನಾಥ್ ಪ್ರಯತ್ನ ಪಟ್ಟರು ಕೂಡ ನಮಗೆ ಕಷ್ಟ ಆಗೋಯ್ತು ಒಂದು ಆಧಾರ್ ಕೊಡ್ಸೋದಕ್ಕೆ. ದಾಖಲೆ ಕೊಡ್ರಿ ಅಂತಾರೆ. ಮನುಷ್ಯರು ದೇಶದಾಗ ಅವ್ರೆ, ದಾಖಲೆ ಮಾಡ್ಕೊಳ್ಳೋದು ಇವ್ರು, ದಾಖಲೆ ಮಾಡ್ಕೋಬೇಕಾಗಿರೋರು ದಾಖಲೆ ಮಾಡ್ಕೋಬೇಕು. ನೀವು ಸ್ಕೂಲ್ಗೆ ಸೇರ್ಸ್ಕೊಂಡಿಲ್ಲ ದಾಖಲೆ ಕೊಡ್ರಿ ಅಂದ್ರೆ ಎಲ್ಲಿಂದ ದಾಖಲೆ ಕೊಡ್ತಾರೆ? ಅಂಗನವಾಡಿಗೆ ಸೇರ್ಸ್ಕೊಂಡಿಲ್ಲ ನೀವು ದಾಖಲೆ ಕೊಡಿ ಅಂದ್ರೆ ದಾಖಲೆ ಸೃಷ್ಟಿ ಮಾಡೋದು ಸರ್ಕಾರನೋ ಸಾರ್ವಜನಿಕನೋ? ಈಗ ರೆಕಾರ್ಡ್ ರೂಮ್ ಇರೋದು ನಮ್ಮ ಮನೆಗೈತು, ತಾಲೂಕು ಕಚೇರಿನಲ್ಲಿ. ಈಗ ಸುಮ್ಮನೆ ಉದಾಹರಣೆಗೆ ಇದುವರೆಗೂ ಎಲ್ಲೂ ಅದು ಏನ್ ಅದಕ್ಕೆ ಸರ್ಕಾರ ಏನ್ ದಾರಿ ಕಂಡುಕೊಂಡಿದೆ ಅಂದ್ರೆ, ಒಬ್ಬ ವ್ಯಕ್ತಿ ಇದ್ದಾರೆ, ಒಂದು 20-25 ವ್ಯಕ್ತಿ, ಇದುವರೆಗೂ ಯಾವ ದಾಖಲೆಯಲ್ಲೂ ಅವರು ನಮೂದಾಗಿಲ್ಲ ಅವ್ರ ಹೆಸರು. ಅವ್ರನ್ನ ನಾವು ನಮೂದು ಮಾಡ್ಬೇಕಂದ್ರೆ ಏನು ವ್ಯವಸ್ಥೆಗಳಿದಾವೆ, ಸರಳವಾಗಿ ಮಾಡ್ಕೋಬೇಕದು. ಮತ್ತೆ ಈಗ ನಮ್ ಸರ್ಕಾರ ಅಂತ ಒಂದು ಇದ್ಮೇಲೆ ಸರ್ವ ಏನೀಗ ನಮ್ದು ಒಂದು ಸರ್ಕಾರ ಅಂತ ಇದ್ಮೇಲೆ ಆ ವ್ಯವಸ್ಥೆ ಒಳಗೆ ಪ್ರತಿಯೊಂದು ಸಮುದಾಯಗಳನ್ನು ಕೂಡ ಆಡಳಿತಾತ್ಮಕವಾಗಿರ್ತಕ್ಕಂಥ ಮುಖ್ಯವಾಹಿನಿ ವ್ಯಕ್ತಿ ಇದ್ರು ಕೂಡ ತರಬೇಕು ಅಂತಾರೆ ಅಲ್ವಾ, ಸಿಟಿಸನ್ ಆಕ್ಟ್ ಅದು ಇತ್ಯಾದಿಗಳನ್ನು ಹೇಳ್ತಾರಲ್ಲ, ಅದನ್ನೇ ತಾನೇ ಹೇಳುದು. ಹಂಗಾಗಿ ಸರ್ಕಾರ ಅದಕ್ಕೆ ಒಂದು ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ, ನೀತಿಗಳನ್ನ ಮಾಡಿಕೊಂಡು ಪಟ್ಟಂತ ಮಗುವಿಗೆ ಅಥವಾ ಜನಕ್ಕೆ ಅಥವಾ ಸಮುದಾಯಕ್ಕೆ ಏನಾಗಬೇಕು ಅದು ಕೊಡುವಂಥದ್ದು ಗಮನ ಹರಿಸಬೇಕು. ಅಂಚಿನ ಸಮುದಾಯಗಳು ಯಾರೋ 2 ಸಮುದಾಯ, ಮುಂಚೂಣಿ ಸಮುದಾಯಗಳು ಬಂದು ಕೇಳದೆ ಇಟ್ಕೊಳ್ಳಿ ಎಲ್ಲದನ್ನು ಒದಗಿಸ್ಬಿಟ್ಟು ಇಡೀ ಸಮುದಾಯದಲ್ಲಿ ಇರ್ತಕ್ಕಂಥ ಜನಗಳಿಗೆ ನಾನು ಕೊಟ್ಬಿಟ್ಟೆ ಅಂತ ಹೇಳಿ ಕೂತ್ಕೊಂಡ್ಬಿಟ್ಟು GRS ತುಪ್ಪ ದಕ್ಕಲಿಗರ ಕಾನೂನಿಗೆ ಹೋಗೋದಕ್ಕೆ 2024 ಬೇಕಾಯ್ತಾ? ಸಂವಿಧಾನ ಸಿಕ್ಕಿ ವರ್ಷಗಳ ನಂತರ ಅಂಗನವಾಡಿ ತುಪ್ಪ ಒಂದು ದಕ್ಕಲಿಗರ ಕಾನೂನು ಅಂತಂದ್ರೆ ಅದು ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥ ಸಮುದಾಯ. ಇನ್ನೊಂದು 50 ವರ್ಷ 100 ವರ್ಷಕ್ಕೆ ಆ ಸಮುದಾಯ ಇರೋದೇ ಇಲ್ವೋ ಕೂಡ. ಇಡೀ ಕರ್ನಾಟಕದಲ್ಲಿ 1700 ಜನ ದಕ್ಕಲಿಗರಿದ್ದಾರೆ, 450 ಫ್ಯಾಮಿಲಿಗಳಿದಾವೆ. ಇವತ್ತು ಕೂಡ ಸರ್ಕಾರ ಅಂಗನವಾಡಿ ಕೂಡ ಫುಡ್ 2024 ತನಕ ಹೋಗಿಲ್ಲ, ಅವ್ರಿಗೆ ಸಮುದಾಯಗಳು ತಲುಪಿಲ್ಲ. ಇಂಥ ಅನೇಕ ಅಂಚಿನ ಸಮುದಾಯಗಳು ತಲುಪಿಲ್ಲ ಅಂತಂದ್ರೆ ನಮ್ಮ ಸ್ಥಳೀಯ ಆಡಳಿತ ವ್ಯವಸ್ಥೆ ಎಷ್ಟು ನಿಕೃಷ್ಟವಾಗಿ ಅವ್ರನ್ನ ಕಡೆಗಾಣಿಸ್ತೈತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಮತ್ತೆ ಈಗ ತಾವು ಹೇಳ್ದಂಗೆ ಈ ಜಿಲೇಬಿ ಸಮುದಾಯಗಳು ಏನಿದಾವಲ್ಲ, ಈ ಸಮುದಾಯಗಳಿಗೆ ಸಿಕ್ಕುವಂತ ಉತ್ಕೃಷ್ಟವಾದಂತ ಆಡಳಿತಾತ್ಮಕವಾದಂತ ಉತ್ಪನ್ನಗಳು ಈ ಸಮುದಾಯಗಳಿಗೆ ಸಿಕ್ಕಲ್ಲ. ಅದಕ್ಕೆ ಪಾಪ ಯಾರು ಮಾಡಿದ್ರು ಒಳ್ಳೆ ಕೆಲಸ, ಅಕಾಡೆಮಿಗಳು, ಪ್ರಾಧಿಕಾರಗಳು ಅಂತ ಅವರೆಲ್ಲ ಮಾಡೋರಲ್ಲ, ಅವ್ರೇನ್ ಮಾಡ್ಬೇಕು, ಕಲಾ ಸಬಲೀಕರಣವನ್ನ ಮಾಡ್ಬೇಕು. ಅವರವ ಎಳವರಲ್ಲಿ ಇರ್ತಕ್ಕಂಥದ್ದು, ಜನಪದ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ, ಜನಪದ ಯಕ್ಷಗಾನ, ಬಯಲಾಟ, ಇವರು ಹೋಗಿ ಅವ್ರ ಕಲೆಯನ್ನ ಸಬಲೀಕರಣ ಮಾಡ್ಬೇಕು, ಮಾಡ್ತಾ ಇದ್ದಾರೆ ಅಂತ. ಅವ್ರ ಕಬಲಿ ಈಗ ನೋಡ್ರಿ, ಅರೆ ಕಟ್ಟೋದು, ದೋಣ್ ಕಟ್ಟೋದು, ತಮಟೆ ಕಟ್ಟೋದು, ಗಣೆ ಮಾಡೋದು, ಇವೆಲ್ಲವೂ ಕೂಡ ಆ ಸಮುದಾಯಗಳಲ್ಲಿ ಇರ್ತಕ್ಕಂಥ ಕಲಾತ್ಮಕ. ಎಲ್ಲಿ ಬೆಂಗಳೂರು ರಾಜಧಾನಿ ಒಳಗೆ ಒಂದು ಅರೆಕಟ್ಟನ್ನ ಹುಡುಕಿ ಬಂದು ನಮ್ಮ ಹಳ್ಳಿ ಒಳಗೆ ಬರ್ರಿ ಅರೆಕಟ್ಟು ಕೊಡ್ತಾರೆ, ಆಯ್ತಾ?
ಆ ರೀತಿ ಅವರ ಕಲಾತ್ಮಕವಾಗಿ ಅವರ ಸೃಜನಶೀಲತೆ ಏನಿದೆ ಅಥವಾ ಅವರ ಅಂತರಾತ್ಮತ್ವ ಒಳಗಿರ್ತಕ್ಕಂಥ ಕಲಾ ಅನುಭವ ಏನಿದೆ ಅದನ್ನು ಸಬಲೀಕರಣ ಮಾಡತಕ್ಕಂಥ ಕೆಲಸ ಅಕಾಡೆಮಿಗಳು, ಪ್ರಾಧಿಕಾರಗಳು, ಜನಪದ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ, ಆಮೇಲೆ ಈ ತರದ ವಿಧಗಳು ಅವ್ರು ಮಾಡಬೇಕು. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರೆ ಸರ್. ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗೆ ಏನು 3% ಮೀಸಲಾತಿ, ಒಳ ಮೀಸಲಾತಿ ಕೇಳ್ತಾ ಇದ್ದೀರಲ್ಲ, ಅದನ್ನ ಸರ್ಕಾರ ಬೇಗ ಜಾರಿ ತರುವಂತಾಗ್ಲಿ. ಯಾಕಪ್ಪ ಅಂತಂದ್ರೆ ಈಗಲೂ ಕೂಡ ಬಹಳಷ್ಟು ಬೇಸರ ಆಯ್ತು. ಒಬ್ಬ ವ್ಯಕ್ತಿಗಳು ಏನು ಅಲೆಮಾರಿ, ಅರೆ ಅಲೆಮಾರಿಗಳ ಸಮುದಾಯದವರು ಬದುಕಿದ್ದಾರೆ ಅಂತಂದ್ರೆ ಅವ್ರು ಬದುಕಿರೋದಕ್ಕೆ ಒಂದು ಸಣ್ಣ ಪ್ರೂಫ್ ಕೂಡ ಸರ್ಕಾರದ ಹತ್ರನೂ ಯಾರ ಹತ್ರ ಇಲ್ಲ. ಅವ್ರು ಏನೋ ಒಂದು ಡಾಕ್ಯುಮೆಂಟ್ ಬೇಕು ಅಂತಂದ್ರು ಕೂಡ ಅವ್ರಿಗೆ ಪಡೆಯಕ್ಕಾಗಲ್ಲ. ಯಾಕಂದ್ರೆ ಈ ಸಣ್ಣ ಎಲ್ಲೋ ಒಂದ್ ಕಡೆ ಅವ್ರು ನಮೂದಾಗಿರ್ಬೇಕು, ಎಲ್ಲೂ ಆಗಿರಲ್ಲ. ಸೊ ಹಂಗಾಗಿ ಈ ತರದ್ದು ಮೀಸಲಾತಿ ಸಿಕ್ಕಾಗ ಅಥವಾ ಸರ್ಕಾರ ಸೌಲಭ್ಯಗಳು ಅವ್ರಿಗೆ ಅತಿ ಹೆಚ್ಚು ತಲುಪಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಇವತ್ತೇನು ಬೇಡಿಕೆ ನಿಟ್ಟಿದ್ರಿ, ನಿಮ್ಮ ಹೋರಾಟ, ನಿಮ್ಮ ಬೇಡಿಕೆ ಯಶಸ್ಸು ಕಾಣಲಿ ಅಂತ ನಮ್ಮ ಪೀಪಲ್ ಟಿವಿಯಿಂದ ಹಾರಿಸ್ತೀವಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ಹನುಮಂತ ಅಲಿಗೇರಿ ಅವರು ನನಗೆ ಇವತ್ತು ಇದ್ದಕ್ಕಿದ್ದಾಗ ಆಕಸ್ಮಿಕವಾಗಿ ಭೇಟಿಯಾಗಿ ಮತ್ತೆ ಪೀಪಲ್ ಟಿವಿ ಅವರು ನನ್ನ ಆಹ್ವಾನಿಸಿ ಇಲ್ಲಿ ನಿಮ್ಮ ಜೊತೆನಲ್ಲಿ ನನ್ನ ಕೆಲವು ಭಾವನೆಗಳನ್ನ ಮತ್ತೆ ನಮ್ಮ ಹೋರಾಟದ ಕೆಲವು ಆಯಾಮಗಳನ್ನ ನಿಮ್ಮ ಜೊತೆನಲ್ಲಿ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಹನುಮಂತ ಅಲಿಗೇರಿ ಅವರಿಗೂ ಮತ್ತೆ ಪೀಪಲ್ ಟಿವಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ.